ನಮಸ್ಕಾರ ಗೆಳೆಯರೇ, ದಿನದ ಕತೆ ಚಾನೆಲ್ಗೆ ಸ್ವಾಗತ. ಇವತ್ತಿನ ಕತೆಯನ್ನು ನೋಡೋಣ. ಅಮ್ಮ, ನೀನು ಇನ್ನೂ ಹೆಚ್ಚಾಗಿ ಮಾತಾಡಬೇಡ, ಸ್ವಲ್ಪ ಮಲಗು ಎಂದನು. ಗಿರಿಜಮ್ಮ ಅಲ್ಲೇ ಜಗಲಿ ಮೇಲೆ ಮಲಗಿಕೊಂಡರು. ಜಾನಕಿಯ ಮನಸ್ಸಿನಲ್ಲಿ ಬರೀ ಸಾವಿತ್ರಿಯದೇ ವಿಚಾರ. ಅಡುಗೆ ಕೋಣೆಯಲ್ಲಿ ಊಟಕ್ಕೆ ತಯಾರಿ ಮಾಡುತ್ತಿದ್ದಳು. ಅಷ್ಟರಲ್ಲಿ ರಘುನಾಥ ಒಳಬಂದು, ಜಾನಕಿ, ಏನ್ ಮಾಡ್ತಿದ್ದೀಯಾ ಎಂದನು. ಅಪ್ಪಯ್ಯಗೆ ಊಟಕ್ಕೆ ತಯಾರಿ ಮಾಡ್ತಿದ್ದೆ. ಯಾಕೆ ನಿನ್ನ ಮುಖ ಸಪ್ಪಗಿದೆ, ಏನಾಯಿತು, ಮೈ ಹುಷಾರಿಲ್ವೇ ಎಂದನು. ಇಲ್ಲ, ಮತ್ತೆ ನನಗೆ ಸಾವಿತ್ರಿಯದೇ ಯೋಚನೆ ಎಂದಳು. ಜಾನಕಿ, ನಿನಗೆ ಎಷ್ಟು ಸಲ ಹೇಳಬೇಕು, ಅವಳ ವಿಚಾರ ತಲೆಯಿಂದ ತೆಗೆದು ಹಾಕು ಎಂದನು. ಜಾನಕಿ ಮರು ಮಾತಾಡಲಿಲ್ಲ. ಹೊರಗೆ ಮಗ ಅಳುತ್ತಿರುವುದು ಕೇಳಿಸಿ ರಘುನಾಥ ಹೊರಬಂದ. ಮಧ್ಯಾಹ್ನವಾಯಿತು. ಜಾನಕಿ ಎಲ್ಲರಿಗೂ ಊಟಕ್ಕೆ ಹಾಕಿ ತಾನು ಅಲ್ಲೇ ಮಗನಿಗೆ ಊಟ ಮಾಡಿಸಿದಳು. ನಂಜಪ್ಪ, ಅಳಿಯಂದ್ರೆ ನೀವೆಲ್ಲ ಮದುವೆಗೆ ಒಂದಿನ ಮುಂಚಿತವಾಗಿ ಬರಬೇಕು ಎಂದನು. ಆಗಲಿ ಮಾವ, ಹಾಗೆ ಮಾಡುತ್ತೇವೆ ಎಂದನು. ಸರಿ, ಹಾಗಾದರೆ. ಗಿರಿಜಮ್ನವರೇ, ನಾನು ಹೊರಡುತ್ತೇನೆ, ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಮಗ ಜಾನಕಿ, ಅತ್ಯಮ್ಮನ ಚೆನ್ನಾಗಿ ನೋಡ್ಕೋ ಎಂದು ನಂಜಪ್ಪ ಕಾನೂರಿಗೆ ಹೊರಟನು. ಬಾನಲ್ಲಿ ಚಿಲಿಪಿಲಿ ಕಲರವ, ಹಕ್ಕಿಗಳು ಗೂಡು ಸೇರಿದವು. ಸೂರ್ಯನು ತನ್ನ ಕೆಲಸವನ್ನು ಮುಗಿಸಿ ಮರೆಯಾದನು. ಚಂದ್ರ ಮೇಲೇರಿದನು. ಜಾನಕಿ ಅತ್ತೆಯ ಔಷಧಿಗಳನ್ನು ಕೊಟ್ಟು ಅವರನ್ನು ಅವರ ಕೋಣೆ ತನಕ ಕರೆದುಕೊಂಡು ಹೋದಳು. ಅಮ್ಮ ಜಾನಕಿ, ನಾನು ಮಲಗುತ್ತೇನೆ, ನೀನು ಹೋಗು, ನನ್ನ ದೊರೆಯನ್ನು ಮಲಗಿಸು ಎಂದಳು. ಸರಿ ಅತ್ತೆ ಎಂದಳು. ರಘುನಾಥ ಮಗನೊಂದಿಗೆ ಮಂಚದ ಮೇಲೆ ಕುಳಿತು ಆಟವಾಡುತ್ತಿದ್ದನು. ಜಾನಕಿ ಬಂದಿದ್ದನ್ನು ನೋಡಿ, ನೋಡು ಮಗ, ನನ್ನ ಚಿನ್ನದ ಗೊಂಬೆ ಬರ್ತಿದೆ ಎಂದನು. ಜಾನಕಿ ನಾಚಿಕೆಯಿಂದ, ಸಾಕು ಸುಮ್ಮನಿರಿ ನೀವು ಎಂದಳು. ರಘುನಾಥ ಅವಳನ್ನು ಎಳೆದುಕೊಂಡು ತನ್ನ ತೊಡೆಯ ಮೇಲೆ ಕುಳಿಸಿಕೊಂಡ. ಜಾನಕಿ, ಏನ್ ಮಾಡ್ತಿದ್ದೀರಾ, ಬಿಡಿ ನನ್ನ ಎಂದಳು. ರಘುನಾಥ, ನಾನೇನು ಮಾಡಿದೆ, ನನ್ನ ಹೆಂಡತಿನ ನನ್ನ ಕಾಲ ಮೇಲೆ ಕುಳಿಸಿಕೊಂಡೆ, ಅದು ತಪ್ಪೇ ಎಂದನು. ಅಯ್ಯೋ ರಾಮ, ಬಿಡ್ರಿ ನನ್ನ ಎಂದು ಪಕ್ಕದಲ್ಲಿ ಆಟವಾಡುತ್ತಾ ಮಲಗಿದ್ದ ಮಗನನ್ನು ಎತ್ತಿಕೊಂಡು ಜೋಗುಳ ಹಾಡಿ ಮಲಗಿಸಿದಳು. ರಘುನಾಥ ಅವಳನ್ನೇ ದಿಟ್ಟಿಸಿ ನೋಡುತ್ತಿದ್ದ. ಜಾನಕಿ ತಿಳಿದು ತಿಳಿಯದವರಂತೆ ವರ್ತಿಸುತ್ತಿದ್ದಳು. ರಘುನಾಥ ಪಿಸು ಧ್ವನಿಯಲ್ಲಿ, ಜಾನಕಿ, ನಮ್ಮ ಶ್ರೀರಾಮನ ಜೊತೆ ಆಟವಾಡಲು ಒಬ್ಬ ತಂಗಿಯೋ ತಮ್ಮನೋ ಬೇಕಲ್ಲವೇ ಎಂದನು. ಜಾನಕಿ ಏನು ಮಾತಾಡಲಿಲ್ಲ. ಜಾನಕಿ ಎಂದು ಮತ್ತೆ ಅವಳನ್ನು ಎಬ್ಬಿಸಿದನು. ನಿದ್ದೆ ಬಂದವರಂತೆ ನಾಟಕ ಮಾಡುತ್ತಿದ್ದೀಯಾ ಎಂದು ಅವಳಿಗೆ ಕಚ್ಚಗುಳಿ ಇಡುತ್ತಾ ಅವಳನ್ನು ಬಿಗಿದಪ್ಪಿಕೊಂಡನು. ಜಾನಕಿಯ ಹರೆಯ ಅವನ ಅಪ್ಪುಗೆಯನ್ನು ನಿರಾಕರಿಸಲಿಲ್ಲ. ಮಧುವನ್ನು ಹೀರುವ ದುಂಬಿಯಂತೆ ಅವನು ಅವಳನ್ನು ಚುಂಬಿಸುತ್ತಿದ್ದನು. ಜಾನಕಿ ಅವನ ಮುತ್ತಿನ ಸುರಿಮಳೆಯಲ್ಲಿ ಮಿಂದೆದ್ದಳು. ಚಂದ್ರನು ಇವರ ರಸಗಳಿಗೆಯ ಸಲ್ಲಾಪವನ್ನು ನೋಡಿ ನಾಚಿ ಮೋಡದೊಳಗೆ ಮರೆಯಾದನು. ಮಧುರ ಕ್ಷಣಗಳೊಂದಿಗೆ ಜಾನಕಿ ರಘುನಾಥನ ಎದೆ ಮೇಲೆ ತಲೆ ಇಟ್ಟು ಮಲಗಿದಳು. ರಘುನಾಥ ತನ್ನ ತೋಳುಗಳಿಂದ ಅವಳನ್ನು ಆವರಿಸಿ ಮಲಗಿದನು. ಚಂದ್ರನು ಚುಕ್ಕಿ ತಾರೆಗಳ ಜೊತೆ ಮರೆಯಾದನು. ಹಕ್ಕಿಯ ಕಲರವದ ಜೊತೆ ಸೂರ್ಯನು ಮೇಲೆರುತ್ತಾ ಬಂದನು. ಜಾನಕಿ ಎದ್ದು ಬಂದು ಅಂಗಳದಲ್ಲಿ ಕಸಗುಡಿಸಿ ಬಾಗಿಲಿಗೆ ರಂಗೋಲಿ ಹಾಕಿದಳು. ಇಷ್ಟು ಹೊತ್ತಿಗಾಗಲಿ ಎದ್ದಿರುತ್ತಿದ್ದ ಅತ್ತೆ ಯಾಕೆ ಎದ್ದಿಲ್ಲ ಎಂದು ಅತ್ತೆಯನ್ನು ಕರೆಯುತ್ತವಳ ಬಂದಳು. ಅತ್ತೆ, ಅತ್ತೆ ಎಂದು ಗಿರಿಜಮ್ಮನನ್ನು ತಟ್ಟಿ ಎಬ್ಬಿಸಿದಳು. ಏನು ಜಾನಕಿ ಎಂದು ಸಣ್ಣ ಧ್ವನಿಯಲ್ಲಿ ಕೇಳಿದಳು. ಏನಿಲ್ಲ, ಹುಷಾರಾಗಿದ್ದೀರಾ ಎಂದು ಕೇಳಲು ಬಂದೆ. ಏನೋ ಸುಸ್ತು ಕಣವ್ವ, ಏಳೋಕೆ ಆಗದು ಎಂದಳು. ಆಗಲಿ ಅತ್ತೆ, ನೀವು ಮಲಗಿ, ನಾನು ಕಾಫಿ ಮಾಡಿ ನಿಮಗೆ ಕೋಣೆಗೆ ತಂದು ಕೊಡುತ್ತೇನೆ ಎಂದಳು. ಸರಿಯಮ್ಮ ಎಂದು ಗಿರಿಜಮ್ಮ ಅಲ್ಲೇ ಮತ್ತೆ ಮುದುಡಿಕೊಂಡು ಮಲಗಿದರು. ರಘುನಾಥ ಎದ್ದು ಬಂದು, ಜಾನಕಿ, ಅಮ್ಮ ಎದ್ದಿಲ್ಲವೇ ಎಂದನು. ಇಲ್ಲ ಅತ್ತೆಗೆ ಆಯಾಸವಾಗುತ್ತಿದೆ ಅಂತಿದ್ದಾರೆ, ನೀವು ವೈದ್ಯರನ್ನು ಒಂದು ಸಲ ಮನೆಗೆ ಕರೆಸಿ ಎಂದಳು. ಸರಿ ಎಂದು ಅಮ್ಮನ ಕೋಣೆಗೆ ಹೋಗಿ, ಅಮ್ಮ ಏನಾಯಿತು, ಏನಾಗುತ್ತಿದೆ ನಿನಗೆ ಎಂದನು. ಏನಿಲ್ಲ ಮಗ, ಸ್ವಲ್ಪ ಸುಸ್ತು ಅಷ್ಟೇ ಎಂದಳು. ಸರಿ, ನಾನು ಲಿಂಗಯ್ಯನ ಹತ್ತಿರ ಹೋಗಿ ವೈದ್ಯರನ್ನು ಕರೆದುಕೊಂಡು ಬಾ ಅಂತೀನಿ ಅಂದನು. ಆಯ್ತು ಮಗ, ನಿಂಗೆ ಹೆಂಗೆ ಆಯ್ತು ಹಂಗೆ. ಒಣಗಿರುವ ಮರಕ್ಕೆ ಎಷ್ಟೇ ನೀರು ಹಾಕಿದರೂ ಚಿಗುರುವುದಿಲ್ಲ, ಹಾಗೆ ನನಗೆ ನೀನು ಎಷ್ಟೇ ಔಷಧ ಕೊಡಿಸಿದ್ದರೂ ನನಗೆ ಅದು ತಾಗುವುದಿಲ್ಲ ಅಂದಳು. ಅಮ್ಮ, ನೀನು ಬೆಳಗ್ಗೆ ಬೆಳಗ್ಗೆ ಶುರು ಮಾಡ್ಕೋಬೇಡ, ಸುಮ್ಮನೆ ಮಲ್ಕೋ ಎಂದು ಹೇಳಿ ಹೊರನಡೆದೆನು. ಜಾನಕಿ ಅತ್ತೆ ಮತ್ತು ಗಂಡನಿಗೆ ಕಾಫಿ ಮಾಡಿ ತಿಂಡಿ ಮಾಡಿ ತಂದು ಕೊಟ್ಟಳು. ಮಗನನ್ನು ಎತ್ತಿಕೊಂಡು ಹೋಗಿ ಅಂಗಳದಲ್ಲಿ ನಿಂತು ದನ ಕರುಗಳನ್ನು ತೋರಿಸುತ್ತಾ ತಿಂಡಿ ತಿನಿಸುತ್ತಿದ್ದಳು. ಅಷ್ಟರಲ್ಲಿ ಲಿಂಗಯ್ಯ ಬಂದು, ಅವ್ವ ಕಾಫಿ ಆಯಿತೇ ಎಂದನು. ಹೌದು ಲಿಂಗಯ್ಯ, ನಿನ್ನದು ಕಾಫಿ ತಿಂಡಿ ಆಯಿತೇ ಎಂದು ಕೇಳಿದಳು. ಹೌದು ಅಮ್ಮ ಎಂದನು. ಹೋಗು, ಅಲ್ಲಿ ಯಜಮಾನರು ನಿನ್ನ ದಾರಿನೇ ಕಾಯ್ತಾ ಇದ್ರು. ಯಾಕೆ ಅವ್ವ, ಏನಾಯಿತು, ನಾಟಿ ವೈದ್ಯರನ್ನು ಕರೆಸಲು ಎಂದಳು. ಸರಿಯವ್ವ ಎಂದು ಯಜಮಾನ್ರೆ, ಯಜಮಾನ್ರೆ ಅಂತ ಕರೆಯುತ್ತಾ ಒಳಬಂದನು. ರಘುನಾಥ, ಬಾ ಲಿಂಗಯ್ಯ, ನಾನು ನಿನ್ನ ದಾರಿನೇ ಕಾಯ್ತಾ ಇದ್ದೆ, ಹೋಗಿ ಭೀಮಣ್ಣನನ್ನು ಕರ್ಕೊಂಡು ಬಾ ಎಂದು ಹೇಳಿದನು.
ಲಿಂಗಯ್ಯ ಆಯ್ತು ಯಜಮಾನ್ರೆ ಎಂದು ಓಡುತ್ತಾ ಬಂಡಿ ಕಟ್ಟಿಕೊಂಡು ಹೊರಟನು. ಭೀಮಣ್ಣನು ಲಿಂಗಯ್ಯನ ಜೊತೆ ಗಿರಿಜಮ್ಮನ ಮನೆಗೆ ಬಂದನು. ಈ ಕಥೆಯ ಮುಂದಿನ ಭಾಗವನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಈ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ಕಮೆಂಟ್ ಅಲ್ಲಿ ತಿಳಿಸಿ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.